ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಗುರುಕುಲಕ್ಕೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸೈನ್ಸ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಅವು ಯಾವ ಚಾಪ್ಟರ್ ಇಂದ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅನ್ನೋ ಒಂದು ಸೈನ್ಸ್ ಚಾಪ್ಟರ್ ಇಂದ. ಲಾಸ್ಟ್ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಅಂತ ನಾನು ನಿಮ್ಗೆ ಒಂದ್ 4-5 ಪ್ರಶ್ನೆನ ತಗೊಂಡ್ ಬಂದಿದ್ದೀನಿ. ಇದು ನಿಮ್ಗೆ ಮುಂದಿನ ಯಾವುದೇ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಬನ್ನಿ ಪ್ರಶ್ನೆನ ನೋಡ್ತಾ ಹೋಗೋಣ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ವಾಚ್ ದ ವಿಡಿಯೋಸ್. ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ತರಗತಿನ ನೋಡ್ತಾ ಹೋಗೋಣ. ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ ಏನಂದ್ರೆ, ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಉದಾಹರಣೆ. ಇದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಉದಾಹರಣೆ ಯಾವ್ದಂದ್ರೆ ಟೈರೋಸಿನ್. FDA ಕ್ವಶನ್ ಪೇಪರ್ ಅಲ್ಲಿ 2021 ಅಲ್ಲಿ ಕೇಳಲಾಗಿತ್ತು. ಏನ್ ಕ್ವಶನ್? ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಉದಾಹರಣೆ ಯಾವ್ದಾಗಿದ್ರೆ ಉದಾಹರಣೆ ಟೈರೋಸಿನ್. ನೆಕ್ಸ್ಟ್ ಕ್ವಶನ್, ಥರ್ಮೋಕೋಲ್ ನ ರಾಸಾಯನಿಕ ಅಂಶ ಯಾವ್ದು ಅಂತ ಕ್ವಶನ್ ನ ಕೇಳಿದ್ರು. ಅಂದ್ರೆ 4 ಆಪ್ಷನ್ಸ್ ನ ಕೊಟ್ಟು ಅದರಲ್ಲಿ ಥರ್ಮೋಕೋಲ್ ನ ರಾಸಾಯನಿಕ ಅಂಶ ಯಾವ್ದು ಅಂತ ಕ್ವಶನ್ ನ ಕೇಳಿದ್ರು. ಆಪ್ಷನ್ಸ್ ಯಾವ್ದಾವ್ದು ಕೊಟ್ಟಿದ್ರು ಅಂದ್ರೆ ಪಾಲಿ ಐಸೋಪ್ರೇನ್, ನಿಯೋಪ್ರೇನ್, ಥಿಯೋಕೋಲ್ ಮತ್ತೆ ಪಾಲಿಸ್ಟೈರಿನ್ ಅಂತ ಕ್ವಶನ್ ನ ಕೇಳಿದ್ರು. ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಪಾಲಿಸ್ಟೈರಿನ್. ಓಕೆ, ನೆಕ್ಸ್ಟ್, ನುಸಿ ಉಂಡೆಗಳ ಘಟಕಗಳೇನು? ಅಂದ್ರೆ ನುಸಿ ಉಂಡೆ ನೋಡಿರ್ತೀರಲ್ವಾ, ಅದನ್ನ ಆಕ್ಚುಲಿ ನಾವೇನಂತ ಕರಿತಿರ್ತೀವಿ, ಅದಕ್ಕೆ ಡಾಂಬರ್ ಗುಳಿಗೆ ಅಂತ ಕರಿತಿರ್ತೀವಿ. ಈ ಕ್ವಶನ್ ಅನ್ನ FDA 2019 ಕೇಳಲಾಗಿತ್ತು. ನುಸಿ ಉಂಡೆಗಳ ಘಟಕ ಯಾವುದು ಅಂದ್ರೆ ನ್ಯಾಪ್ತಲಿನ್. ನ್ಯಾಪ್ತಲಿನ್ ಆಡು ಭಾಷೆನಲ್ಲಿ ಏನಂತ ಕರಿತೀರಾ? ನ್ಯಾಪ್ತಲಿನ್ ಗುಳಿಗೆಗಳಿಗೆ ಡಾಂಬರ್ ಗುಳಿಗೆ ಅಥವಾ ನುಸಿ ಗುಳಿಗೆ ಅಂತ ಕರಿತೀರಲ್ವಾ, ಅದರ ಘಟಕ ಯಾವುದು ಅಂದ್ರೆ ನ್ಯಾಪ್ತಲಿನ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ. ಈ ಕ್ವಶನ್ ಅನ್ನ KSRP 2020 ನಲ್ಲಿ ಕೇಳಲಾಗಿತ್ತು. ಉಗುರಿಗೆ ಹಚ್ಚಿದ ಬಣ್ಣ ಅಂದ್ರೆ ಯಾವುದು? ನೇಲ್ ಪಾಲಿಶ್. ಅದನ್ನ ನೇಲ್ ಪಾಲಿಶ್ ರಿಮೂವರ್ ಏನಿರುತ್ತಲ್ವಾ, ಅದರಲ್ಲಿ ಯಾವ ಒಂದು ವಸ್ತುವನ್ನ ಯೂಸ್ ಮಾಡಿರ್ತಾರೆ, ಅದ್ರಲ್ಲಿ ಏನಿರುತ್ತೆ ಕೆಮಿಕಲ್? ಅಸಿಟೋನ್ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಎಣ್ಣೆಗಳನ್ನ ಕೊಬ್ಬುಗಳಾಗಿ ಪರಿವರ್ತಿಸುವಾಗ ಬಳಸುವ ಕ್ರಿಯಾವರ್ಧಕ ಯಾವುದು? ಅಂದ್ರೆ ರಿಯೇಜೆಂಟ್ ಯಾವುದು ಅಂತ. ಯಾವ್ದಾಗಿರುತ್ತೆ? ನಿಕ್ಕಲ್ ಆಗಿರುತ್ತೆ. ಈ ಪ್ರಶ್ನೆಯನ್ನ CAPF ಎಕ್ಸಾಮ್ 2022 ನಲ್ಲಿ ಕೇಳಲಾಗಿತ್ತು. ಅರ್ಥ ಆಯ್ತಲ್ವಾ? ಇದೇ ರೀತಿ ನೆಕ್ಸ್ಟ್ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ ಮುಂದೆ ತಗೊಂಡ್ ಬರ್ತಾ ಇದೀನಿ. ಈ ಪ್ರಶ್ನೆಗಳು ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆಗಳನ್ನ ನಾನು ತಗೊಂಡ್ ಬರ್ತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ. ಈ ಕ್ಲಾಸಸ್ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.